ಇದೇನು ಹುಳ ಗೊತ್ತಾ? ನಾನು ಗ್ರಹಗಳ ಚಾರವನ್ನು ಲೆಕ್ಕಾಚಾರ ಮಾಡ್ತಿದ್ದಾಗ ಒಂದು ಹುಳ ತನ್ನ ಗ್ರಹಚಾರ ಲೆಕ್ಕಿಸದೆ ನನ್ನ ಕಡೆ ಚರಿಸಿತು. ಏನು ಅಂತ ನೋಡಿದರೆ ಜಿಂಬೆ, ಗ್ರೌಂಡ್ ಬೀಟಲ್. ವಿಚಿತ್ರ ಏನಂದರೆ ಇದರ ಬಣ್ಣ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿತ್ತು. ಪಚ್ಚ ಹಸಿರಿನಿಂದ ನೀಲಿಗೆ. ಏನಕ್ಕೆ ಅಂತ ಹುಡುಕಿದಾಗ ಇದು ನಿಜವಾದ ಬಣ್ಣನೇ ಅಲ್ಲ ಅಂತ ತಿಳಿತು. ಬಣ್ಣಗಳಲ್ಲಿ 2 ರೀತಿವಿದೆ. ಸಾಮಾನ್ಯವಾಗಿ ಎಲೆ, ಹಣ್ಣು, ಮಣ್ಣು, ಪೇಂಟ್ಗಳಲ್ಲಿರೋದು ಮೈ ಬಣ್ಣ. ಅದರ ಮೈ ಮೇಲಿರುವ ರಾಸಾಯನಿಕ ಗುಣ, ಕೆಮಿಕಲ್ ನೇಚರ್ದಿಂದ ಆಗೋ ಮೈ ಬಣ್ಣ, ಪಿಗ್ಮೆಂಟ್ ಕಲರ್ಸ್. ಇನ್ನೊಂದು ತನ್ನ ಆಕಾರದಿಂದ, ಫಿಸಿಕಲ್ ನೇಚರಿಂದ ಬರುವ ಬಿಂಬಣ್ಣ, ಸ್ಟ್ರಕ್ಚರಲ್ ಕಲರ್ಸ್. ಹೇಗೆ ಸೋಪಿನ ನೀರು ತಿಳಿಯಾಗಿದ್ದರೂ ಗುಳ್ಳೆಯಾಗಿ ಮಾಡಿದಾಗ ಕಾಮನ ಬಿಲ್ಲಿನ ಬಿಂಬದ ಹಾಗೆ ಬಣ್ಣ ಹುಟ್ಟುತ್ತೋ ಇದು ಹಾಗೆ. ಇದಕ್ಕೆ ತೆಳು ಪೊರೆಯ ತಿಕ್ಕಾಟ, ಥಿನ್ ಫಿಲಮ್ ಇಂಟರ್ಫರೆನ್ಸ್ ಅಂತಾರೆ. ಬೆಳಕಿನ ಬಿಂಬಗಳು ತೆಳು ಪೊರೆ ಮೇಲೆ ಬಿದ್ದಾಗ ಕೆಲವು ಬಣ್ಣಗಳು ಕೆಡುವ ತಿಕ್ಕಾಟ, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ದಿಂದ ಮಾಯವಾಗುತ್ತೆ. ಆದರೆ ಇನ್ನು ಕೆಲವು ಬಣ್ಣಗಳು ಕಟ್ಟುವ ತಿಕ್ಕಾಟ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ದಿಂದ ವಾಪಸ್ ಹಿಂತಿರುಗಿ ನಮ್ಮ ಕಣ್ಣಿಗೆ ಹೊಳೆಯುವ ಬಿಂಬಣ್ಣ ಆಗುತ್ತೆ. ಇದರ ವಿಶೇಷತೆ ಏನಂದರೆ ಒಂದು ಚೂರಿಗೆ ಒಂದು ಬಣ್ಣವಿಲ್ಲ. ನೋಡಿದವರ ದಿಕ್ಕಿನ ಪ್ರಕಾರ ಬಣ್ಣ ಬದಲಾಗುತ್ತೆ. ಆದರೆ ಸಾದಾ ಮೈಬಣ್ಣ ಎಲ್ಲಿಂದ ನೋಡಿದರೂ ಒಂದೇ ಬಣ್ಣ. ಖೋಟಾ ನೋಟಿನ ಹಾವಳಿ ನಿಲ್ಲಿಸಲು ಸರ್ಕಾರಗಳು ಇಂಥ ಬಿಂಬಣ್ಣವನ್ನು ಉಪಯೋಗಿಸ್ತಾರೆ. ಆದರೆ 50 ಕೋಟಿ ವರ್ಷಗಳ ಹಿಂದೆಯೇ ನಮ್ಮ ಮುದ್ದಿನ ಜಿಂಬೆ ತನ್ನ ಮೈಬಣ್ಣವನ್ನು ಬಿಂಬಣ್ಣವಾಗಿಸಿತು. ಇಂತಿ ನಿಮ್ಮ ಕುತೂಹಲದ ಹುಳ ಕುತೂಹಲ.